Namaste. So, WBMSC, and it stands for West Bengal Municipal Service Commission. West Bengal Municipal Service Commission, Sub Assistant Engineering, Electrical Division, official paper, held on 25th June 2023. So, question: a practical current source is usually represented by option A resistance in series with an ideal current source, a resistance in parallel with an ideal voltage source, option C a resistance in parallel with an ideal current source, option D a resistance in series with an ideal voltage source. So, answer option C is the answer. How ಅಂತ ಹೇಳಿದ್ರೆ, ಸೊ ಐಡಿಯಲ್ ಕರೆಂಟ್ ಸೋರ್ಸ್ ಅಂದರೆ ಥಿಯರಿಟಿಕಲಿ ಕರೆಂಟ್ ಸೋರ್ಸ್ ಹೀಗಿರುತ್ತೆ ಆಯ್ತಲ್ಲ. ಸೊ ಇನ್ ಪ್ರಾಕ್ಟಿಕಲಿ ಏನು ಮಾಡಬೇಕು, ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ರೆಸಿಸ್ ಪ್ಯಾರಲಲ್ ಆಗಿ ನಾವು ಕರೆಂಟ್ ಸೋರ್ಸ್ನ ಕನೆಕ್ಟ್ ಮಾಡಿರ್ತೀವಿ. ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ಯೂಶುವಲಿ ರೆಪ್ರೆಸೆಂಟೆಡ್ ಬೈ ಎ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. ಇದು ಐಡಿಯಲ್ ಕರೆಂಟ್ ಸೋರ್ಸು. ಐಡಿಯಲ್ ಕರೆಂಟ್ ಸೋರ್ಸಿಗೆ ನಾವು ಪ್ರಾಕ್ಟಿಕಲಿ ಕರೆಂಟ್ ಸೋರ್ಸನ್ನು ಈ ಥರ ರೆಪ್ರೆಸೆಂಟ್ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ಅಂದರೆ ಈ ರೆಸಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ಎಕ್ರಾಸ್ ಆಗಿ, ರೆಸಿಸ್ಟೆನ್ಸಿಗೆ ಎಕ್ರಾಸ್ ಆಗಿ ಕರೆಂಟ್ ಸೋರ್ಸ್ನ ಕನೆಕ್ಟ್ ಮಾಡಬೇಕು. ಓಕೆ, ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ಯೂಶ್ವಲಿ ರೆಪ್ರೆಸೆಂಟೆಡ್ ಬೈ, ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸನ್ನು ನಾವು, ಈ ಕರೆಂಟ್ ಸೋರ್ಸ್ ಇದೆಯಲ್ಲ, ಆ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸನ್ನು ನಾವು ಐಡಿಯಲಿ ನಾವು ಹೇಗೆ ಮಾಡಬೇಕಾಗತ್ತೆ ಅಂದರೆ ಎ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ವೋಲ್ಟೇಜ್ ಸೋರ್ಸ್. ಪ್ರಾಕ್ಟಿಕಲಿ ನಾವು ಈ ಥರ ಕನೆಕ್ಟ್ ಮಾಡಿಬಿಡ್ತೀವಿ. ಪ್ರಾಕ್ಟಿಕಲಿ ನಮಗೆ ಗೊತ್ತಿಲ್ಲ, ನಾವು ಏನು ಮಾಡಿರ್ತೇವೆ, ಈ ಥರ ಕರೆಂಟ್ ಸೋರ್ಸ್ ಇರುತ್ತಲ್ಲ, ಅಮೀಟರ್ ತೊಗೊಬಂದ್ಬಿಟ್ಟು ಈ ಥರ ಕನೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಅದು ಐಡಿಯಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಐಡಿಯಲಿ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ರೆಸಿಸ್ಟೆನ್ಸಿಗೆ ಕರೆಂಟ್ ಸೋರ್ಸು ಪ್ಯಾರಲಲ್ ಆಗಿರುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಅಂದರೆ ನಾವು ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಕಡಿಮೆ ಇರುತ್ತೆ. ಓಕೆ, ಸೊ ಆಪ್ಷನ್ ಆನ್ಸರ್ಗೆ ಆಪ್ಷನ್ ಸಿ ಇಸ್ ದ ಆನ್ಸರ್. ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. ರೆಸಿಸ್ಟೆನ್ಸ್ ಐಡಿಯಲ್ ಕರೆಂಟ್ ಸೋರ್ಸಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಇದು ಐಡಿಯಲ್ ಕರೆಂಟ್ ಸೋರ್ಸು. ಓಕೆ, ಪ್ರಾಕ್ಟಿಕಲಿ ಹೇಗಾಗಿರುತ್ತೆ ಅಂದರೆ, ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ಯೂಶುವಲಿ ರೆಪ್ರೆಸೆಂಟೆಡ್ ಬೈ ಎ ರೆಸಿಸ್ಟೆನ್ಸ್ in parallel with an ideal current source. Okay, explanation. Practical current source representation. Definition. ಏನದು ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ, ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ಆನ್ ಐಡಿಯಲೈಸ್ಡ್ ಕರೆಂಟ್ ಸೋರ್ಸ್ ಕಂಬೈನ್ಡ್ ವಿತ್ ಸರ್ಟೆನ್ ರಿಯಲ್ ವರ್ಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, specifically a parallel resistance, to represent its behavior more accurately in practical scenarios. While an ideal current source provides a constant current regardless of the load resistance, a practical current source includes the effect of internal impedance. ಅಂದರೆ ಬೈ ಹೋಮ್ಸ್ ಲಾ ಆರ್ ಈಕ್ವಲ್ ಟು ವಿ ಬೈ ಐ. ಓಕೆ, ಲೋಡ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ವೋಲ್ಟೇಜ್ ಈಸ್ ಆಲ್ಸೋ ಇನ್ಕ್ರೀಸ್. ವೋಲ್ಟೇಜ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಸಪೋಸ್ ಕರೆಂಟೇ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸಲ್ಲಿರೋ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ಪರ್ಪಸ್ಸಿಗೋಸ್ಕರ ಏನಾಗುತ್ತೆ, ಸೊ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸನ್ನು ನಾವು ಯೂಶ್ವಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಅಂದರೆ, ಐಡಿಯಲ್ ಕರೆಂಟ್ ಸೋರ್ಸಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ವರ್ಕಿಂಗ್ ಪ್ರಿನ್ಸಿಪಲ್. An ideal current source delivers a constant current irrespective of the voltage across its terminals of the connected load. A ideal current source ಇದೆಯಲ್ಲ, delivers a constant current irrespective of the voltage across its terminals
or the connected ಲೋಡಿಗೆ. ಓಕೆ, however, in real world applications, current sources are influenced by internal imperfections, which can be modeled as a resistance in parallel with the ideal current source. This parallel resistance accounts for the leakage current and voltage drop that occur in practical circuits. The practical current source is typically represented as an ideal current source in parallel with a resistance, referred to as the shunt resistance or internal resistance. ಶಂಟ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಸೊ ಪ್ಯಾರಲಲಾಗಿ ಕನೆಕ್ಟ್ ಮಾಡಿರೋ ರೆಸಿಸ್ಟೆನ್ಸನ್ನು ನಾವು ಶಂಟ್ ಅಂತ ಹೇಳ್ತೇವೆ. ಸೀರೀಸಾಗಿ ಸೋರ್ಸಿಗೆ ಸೀರೀಸಾಗಿ ಕನೆಕ್ಟ್ ಮಾಡಿದರೆ ಸೀರೀಸ್ ರೆಸಿಸ್ಟೆನ್ಸ್, ಅಕ್ರಾಸ್ ಆಗಿ ಅಥವಾ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಅಂಥ ರೆಸಿಸ್ಟೆನ್ಸನ್ನೆಲ್ಲ ನಾವು ಶಂಟ್ ಅಂತ ಕಾಲ್ ಮಾಡ್ತೇವೆ. ಗೊತ್ತಾಯ್ತಲ್ಲ? ದಿಸ್ ರೆಸಿಸ್ಟೆನ್ಸ್ ಲಿಮಿಟ್ಸ್ ದಿ ಔಟ್ಪುಟ್ ಕರೆಂಟ್ ವೆನ್ ದಿ ಲೋಡ್ ರೆಸಿಸ್ಟೆನ್ಸ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಕಾಸಸ್ ಎ ಸ್ಲೈಟ್ ವೇರಿಯೇಷನ್ ಇನ್ ಕರೆಂಟ್ ವೆನ್ ದಿ ಲೋಡ್ ರೆಸಿಸ್ಟೆನ್ಸ್ ಚೇಂಜಸ್. ಇಲ್ಲೇನಾಗುತ್ತೆ, ದಿ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಇಸ್ ಟಿಪಿಕಲಿ ರೆಪ್ರೆಸೆಂಟೆಡ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ಎ ರೆಸಿಸ್ಟೆನ್ಸ್. ಗೊತ್ತಾಯ್ತಲ್ಲ? This resistance limits the output current when the load resistance is very small. ಅಂದರೆ ಲೋಡ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಇದ್ದರೆ ಇದೇನು ಮಾಡುತ್ತೆ, ಔಟ್ಪುಟ್ ಕರೆಂಟನ್ನು ಲಿಮಿಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಆ್ಯಂಡ್ ಕಾಸಸ್ ಎ ಸ್ಲೈಟ್ ವೇರಿಯೇಷನ್ ಇನ್ ಕರೆಂಟ್ ವೆನ್ ದಿ ಲೋಡ್ ರೆಸಿಸ್ಟೆನ್ಸ್ ಚೇಂಜಸ್. ಸೊ ಲೋಡ್ ರೆಸಿಸ್ಟೆನ್ಸ್ನ ಚೇಂಜ್ ಮಾಡ್ತಾ ಇರುವಾಗ ಇದು ಸ್ಲೈಟ್ ವೇರಿಯೇಷನ್ಸ್, ಗೊತ್ತಾಯ್ತಲ್ಲ, ಇದು ಕಾಸಸ್ ಎ ಸ್ಲೈಟ್ ವೇರಿಯೇಷನ್ ಇನ್ ಕರೆಂಟ್, ವೆರಿ ಸ್ಮಾಲ್ ಅಲ್ಲಿ ಹೋಗ್ತಾರೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ರೆಪ್ರೆಸೆಂಟೇಷನ್. ಇದು ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ದಿ ಪ್ರಾಕ್ಟಿಕಲ್ ರೆಸಿಸ್ಟೆನ್ಸ್ ಹೆಲ್ಪ್ಸ್ ಸಿಮ್ಯುಲೇಟ್ ದಿ ರಿಯಲ್ ವರ್ಲ್ಡ್ ಬಿಹೇವಿಯರ್ ಆಫ್ ಕರೆಂಟ್ ಸೋರ್ಸಸ್ ಸಚ್ ಆಸ್ ದೇರ್ ನಾನ್ ಐಡಿಯಲ್ ಔಟ್ಪುಟ್ ಅಂಡರ್ ವೇರಿಯಿಂಗ್ ಲೋಡ್ ಕಂಡೀಷನ್ಸ್. ದಿ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದೆಯಲ್ಲ, ಹೆಲ್ಪ್ಸ್ ಸಿಮ್ಯುಲೇಟ್ ದಿ ರಿಯಲ್ ವರ್ಲ್ಡ್ ಬಿಹೇವಿಯರ್ ಆಫ್ ಕರೆಂಟ್ ಸೋರ್ಸಸ್ ಸಚ್ ಆಸ್ ದೇರ್ ನಾನ್ ಐಡಿಯಲ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ. ಗೊತ್ತಾಯ್ತಲ್ಲ? ಔಟ್ಪುಟ್ ಅಂಡರ್ ವೇರಿಯಿಂಗ್ ಲೋಡ್ ಕಂಡೀಷನ್ಸ್, ಪ್ರಾಕ್ಟಿಕಲಿ ಮಾತ್ರ ನಾವು ಲೋಡ್ ವೇರಿಯೇಷನ್ಸ್ನ ವೇರಿ ಮಾಡ್ತಾ ಇರ್ತೇವೆ. ಗೊತ್ತಾಯ್ತಲ್ಲ? ಪ್ರಾಕ್ಟಿಕಲಿ ಲೋಡನ್ನು ನಾವು ವೇರಿಯೇಷನ್ ಮಾಡ್ತಾ ಇರ್ತೇವೆ. ಗೊತ್ತಾಯ್ತಲ್ಲ? ಲೋಡ್ ಲೈಕ್ ಇನ್ಕ್ರೀಸ್ ಆಗ್ತಾ ಇದ್ದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಕರೆಂಟ್ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಆ ಪರ್ಪಸಿಗೋಸ್ಕರ ನಾವೇನು ಮಾಡ್ತೇವೆ, ಆ ರೆಸಿಸ್ಟೆನ್ಸ್ ಇದೆಯಲ್ಲ ಅದು ಕರೆಂಟ್ ಸೋರ್ಸಿಗೆ ಪ್ಯಾರಲಾಗಿ ಕನೆಕ್ಟ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಅದು ಲಿಮಿಟ್ ಮಾಡುತ್ತೆ ಇಷ್ಟು ಅಂತ. ಇಟ್ ಅಲೋಸ್ ಫಾರ್ ಮೋರ್ ಆ್ಯಕ್ಯುರೇಟ್ ಸರ್ಕ್ಯೂಟ್ ಅನಲೈಸಿಸ್ ಆ್ಯಂಡ್ ಪ್ರಿಡಿಕ್ಷನ್ಸ್ ಇನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಡಿಸಡ್ವಾಂಟೇಜಸ್ ಆಫ್ ರೆಪ್ರೆಸೆಂಟೇಷನ್. It introduces complexity in mathematical modeling compared to an ideal current source. So mathematically, practically ಮತ್ತು ಐಡಿಯಲಿ ಸೊ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಗೊತ್ತಾಯ್ತಲ್ಲ? ದಿ ಔಟ್ಪುಟ್ ಕರೆಂಟ್ ಈಸ್ ನಾಟ್ ಎಂಟೈರ್ಲಿ ಕಾನ್ಸ್ಟೆಂಟ್ ಆ್ಯಂಡ್ ಮೇ ವೇರಿ ಡಿಪೆಂಡಿಂಗ್ ಆನ್ ದಿ ಲೋಡ್ ರೆಸಿಸ್ಟೆನ್ಸ್. ಇದು ಯಾವಾಗಲೂ ಕಾನ್ಸ್ಟೆಂಟೇ ಇರೋದಿಲ್ಲ, ಔಟ್ಪುಟ್ ಕರೆಂಟ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಆಯಿತಾ? ಇದು ಕಾನ್ಸ್ಟೆಂಟ್ ಆಗಿರೋದಿಲ್ಲ ಆ್ಯಂಡ್ ಮೇ ವೇರಿ ಡಿಪೆಂಡಿಂಗ್ ಆನ್ ದಿ ಲೋಡ್ ರೆಸಿಸ್ಟೆನ್ಸ್ ವೇರಿಯೇಷನ್ ಆಗ್ತಾ ಇದ್ದಾಗೆ ಸ್ವಲ್ಪ ಸ್ಲೈಟ್ ಚೇಂಜಸ್ ಆಗುತ್ತೆ ಈ ಕರೆಂಟ್, ಔಟ್ಪುಟ್ ಕರೆಂಟ್. ಓಕೆ, ಅಪ್ಲಿಕೇಶನ್ಸ್. ಇದು ಯಾವ್ಯಾವುದಕ್ಕೆಲ್ಲ ಯೂಸಸ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ದಿ ರೆಪ್ರೆಸೆಂಟೇಷನ್ ಆಫ್ ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ವೈಡ್ಲಿ ಯೂಸ್ಡ್ ಇನ್ ದಿ ಅನಲೈಸಿಸ್ ಆ್ಯಂಡ್ ಡಿಸೈನ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಸಚ್ ಆಸ್ ಇನ್ ಆಂಪ್ಲಿಫೈಯರ್ಸ್, ಕರೆಂಟ್ ಮಿರರ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವ್ ಡಿವೈಸಸ್. ಸೊ ಇದು ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ, ಇನ್ಪುಟನ್ನು ಸ್ಮಾಲ್ ಕೊಟ್ಟಿದ್ರು ನಮಗೆ ಔಟ್ಪುಟ್ ಆ್ಯಂಪ್ಲಿಫೈ ಆಗಿ ಬರಬೇಕು. ಗೊತ್ತಾಯ್ತಲ್ಲ? ಸೊ ಅಂಥ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಆ್ಯಂಪ್ಲಿಫಿಕೇಷನ್ ಅಂದರೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ಡಿಫ್ರೆನ್ಷಿಯೇಟರ್, ಇಂಟಿಗ್ರೇಟರ್, ಸೊ ಆಪ್ರೇಷನಲ್ ಆಪ್ಯಾಂಪ ಅಂಥ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಎಸ್ಪೆಷಲಿ ಇದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಿಗೆ ಹೆಲ್ಪ್ ಆಗುವಂಥದ್ದು. ಈ ಥರ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ವೈಡ್ಲಿ ಯೂಸ್ಡ್ ಇನ್ ದಿ ಎಲ್ಲೆಲ್ಲಿ ಅಂದರೆ ಅನಲೈಸಿಸ್ ಆ್ಯಂಡ್ ಡಿಸೈನ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟಿಗೆ, ಸಚ್ ಆಸ್ ಇನ್ ಆ್ಯಂಪ್ಲಿಫೈಯರ್ಸ್. ಆ್ಯಂಪ್ಲಿಫೈಯರ್ ಅಂತ ಹೇಳಿದ್ರೆ ಮಿನಿಮಮ್ ಸ್ಮಾಲ್ ಇನ್ಪುಟ್ ಮಿಲಿ ವೋಲ್ಟೇಜ್ ಅಪ್ಲೈ ಮಾಡಿದ್ರು ನಮಗೆ ಅಲ್ಲಿ ವೋಲ್ಟೇಜ್ ಥರ ನಮಗೆ ಸ್ಮಾಲ್ ಇನ್ಪುಟ್
ಅಂದರೆ ಲೈಕ್ ಮಿಲಿ ವೋಲ್ಟ ಅಷ್ಟು ಅಪ್ಲೈ ಮಾಡಿರ್ತೇವೆ. ನಮಗೆ ಔಟ್ಪುಟ್ಟಲ್ಲಿ ವೋಲ್ಟೇಜ್ ಅಷ್ಟು ಸಿಗಬೇಕು, ಅಂದರೆ ಆ್ಯಂಪ್ಲಿಫೈ ಆಗಬೇಕು, ಇನ್ಕ್ರೀಸ್ ಆಗಬೇಕಂತ. ಗೊತ್ತಾಯ್ತಲ್ಲ? ಅಂದರೆ ಇನ್ಪುಟ್ಟು ಈಗ ಸ್ಮಾಲ್ ಇರುತ್ತೆ ಅಂದ್ಕೊಳ್ಳೋಣ, ಇದು ಮಿಲಿ ವೋಲ್ಟ್ ಇರುತ್ತೆ. ಗೊತ್ತಾಯ್ತಾ? ಔಟ್ಪುಟ್ ಏನಾಗಬೇಕು, ನಮಗೆ ಮ್ಯಾಕ್ಸಿಮಮ್ ಆಗಿ ಸಿಗಬೇಕು, ಹೀಗೆ ಆ್ಯಂಪ್ಲಿಫೈ ಆಗಬೇಕು. ಸ್ಮಾಲ್ ಅಂದರೆ ಇನ್ಪುಟ್ ಮಿಲಿ ವೋಲ್ಟಲ್ಲಿದೆ, ಔಟ್ಪುಟ್ಟು ವೋಲ್ಟೇಜ್ನಲ್ಲಿ ಸಿಗಬೇಕು. ಮತ್ತು ಕರೆಂಟ್ ಮಿರರ್ಸಲ್ಲಿ ಯೂಸ್ ಮಾಡ್ತೇವೆ ಆ್ಯಂಡ್ ಅದರ್ ಆ್ಯಕ್ಟಿವ್ ಡಿವೈಸಸಲ್ಲಿ ಯೂಸಸ್ ಆಗುತ್ತೆ ಇದು. ಕರೆಕ್ಟ್ ಆಪ್ಷನ್ ಅಲ್ಲಿಗೆ ಏನು ಅಂತ ಹೇಳಿದ್ರೆ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಎ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. ಸೊ ಐಡಿಯಲ್ ಕರೆಂಟ್ ಸೋರ್ಸಿಗೆ ಈ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಸೋರ್ಸ್ನಲ್ಲಿ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸು ಅಲ್ಲಿ ರೆಸಿಸ್ಟೆನ್ಸ್ ಇದೆಯಲ್ಲ, ಅದು ಐಡಿಯಲ್ ಕರೆಂಟ್ ಸೋರ್ಸಿಗೆ ಪ್ಯಾರಲಲ್ ಆಗಿರುತ್ತೆ. ಐಡಿಯಲಿ ನಾವೇನು ಹೇಳ್ತೇವೆ, ಸುಮ್ಮನೆ ಇಲ್ಲಿ ಒಂದು ಕರೆಂಟ್ ಸೋರ್ಸ್ ಇದೆ ಅಂತ ಹೇಳಿರ್ತೀವಿ. ಗೊತ್ತಾಯ್ತಲ್ಲ? ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ರೆಸಿಸ್ಟೆನ್ಸ್ ಈ ಕರೆಂಟ್ ಸೋರ್ಸಿಗೆ ಪ್ಯಾರಲಲ್ ಆಗಿದೆ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಆಪ್ಷನ್ 3, ಎ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. ದಿಸ್ ರೆಪ್ರೆಸೆಂಟೇಷನ್ ಆ್ಯಕ್ಚುಲಿ ಡಿಸ್ಕ್ರೈಬ್ಸ್ ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್. The parallel resistance models the leakage current and accounts for the non-idealities of a real current source. ರಿಯಲ್ ಕರೆಂಟ್ ಸೋರ್ಸ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲಲ್ಲಿ ಬರ್ತಾ ಇರೋವಂಥದ್ದು. ಗೊತ್ತಾಯ್ತಲ್ಲ? ನಾವು ಥಿಯರಿಟಿಕಲಿ ನಮಗೇನೋ ಕ್ಯಾಲ್ಕುಲೇಷನಲ್ಲಿ ಬಂದಿರುತ್ತೆ, ಬಟ್ ಪ್ರಾಕ್ಟಿಕಲಿ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲಿ ಲೀಕೇಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಕರೆಂಟೇ ಅದು ರಿಯಲ್ ಕರೆಂಟ್ ಅಂತ. ಪ್ರಾಕ್ಟಿಕಲಿ ಮಾಡ್ತೀವಲ್ಲ, ಅದು ರಿಯಲ್ ಕರೆಂಟ್ ವ್ಯಾಲ್ಯೂ. When the load resistance is very high, the current through the parallel resistance becomes negligible. ವೆರಿ ಹೈ ಆಗಿಬಿಡ್ತು ಲೋಡ್ ರೆಸಿಸ್ಟೆನ್ಸ್. ನಾವೀಗ ಲೋಡ್ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅವಾಗ ವೆರಿ ಹೈ ಆಯಿತು ಅಂತ ಹೇಳಿದ್ರೆ ಅವಾಗೇನಾಗುತ್ತೆ, ದಿ ಕರೆಂಟ್ ಥ್ರೂ ದಿ ಪ್ಯಾರಲಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಬಿಕಮ್ಸ್ ನೆಗ್ಲಿಜಿಬಲ್ ಆಗೋಗ್ಬಿಡುತ್ತೆ. ಆ್ಯಂಡ್ ದಿ ಔಟ್ಪುಟ್ ಕರೆಂಟ್ ಅಪ್ರೋಚಸ್ ದಿ ಐಡಿಯಲ್ ವ್ಯಾಲ್ಯೂ. ಕನ್ವರ್ಸ್ಲಿ, when the load resistance decreases, the current through the parallel resistance increases. ಸೊ ಅಲ್ಲಿಗೆ ಲೋಡ್ ರೆಸಿಸ್ಟೆನ್ಸ್ ಕಡಿಮೆ ಮಾಡ್ತಾ ಇದ್ದರೆ, ಲೋಡನ್ನು ನಾವು ಡಿಕ್ರೀಸ್ ಮಾಡ್ತಾ ಇದ್ದ ಹಾಗೆಯೇ ಅಲ್ಲಿ ಲೋಡಲ್ಲಿರೋ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗ್ತಾ ಇದ್ದಾಗೆ ದಿ ಕರೆಂಟ್ ಥ್ರೂ ದಿ ಪ್ಯಾರಲಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಡಿವಿಯೇಟಿಂಗ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್. ಓಕೆ, ಅಡಿಷನಲ್ ಇನ್ಫಾರ್ಮೇಷನ್. To further understand the analysis, let's evaluate the other options. ಈಗ ಮತ್ತೆ ರಿಮೈನಿಂಗ್ ಆಪ್ಷನ್ಸ್ ಇದೆಯಲ್ಲ, ಅದನ್ನು ಕೂಡ ಅನಲೈಸ್ ಮಾಡೋಣ. ಆಪ್ಷನ್ ಎ ಇದೆಯಲ್ಲ, ಅಲ್ಲೇನು ಹೇಳಿದ್ದಾರೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್ ಅಂತ ಹೇಳಿದ್ದಾರೆ. ಇಟ್ಸ್ ರಾಂಗ್. ಗೊತ್ತಾಯ್ತಲ್ಲ? ಸೀರೀಸಾಗಿ ಕನೆಕ್ಟ್ ಮಾಡಿಬಿಟ್ರೆ ಇದು ನಾವು ಕರೆಂಟನ್ನು ಜಾಸ್ತಿ ಬಂತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ, ನೆಗ್ಲಿಜಿಬಲ್, ಝೀರೋ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಕೆಲವು ಸಲ ಡಿವೈಸೇ ಹೋಗ್ಬಿಡ್ಬೋದು. ಸೊ ಯಾಕಂದರೆ ಸೀರೀಸಾಗಿ ಕನೆಕ್ಟ್ ಮಾಡಿರ್ತೀವಲ್ಲ, ಅದಕ್ಕೆ. ದಿಸ್ ಆಪ್ಷನ್ ಈಸ್ ಇನ್ಕರೆಕ್ಟ್ ಆ್ಯಸ್ ಇಟ್ ಡಸ್ ನಾಟ್ ಆ್ಯಕ್ಯುರೇಟ್ಲಿ ಮಾಡೆಲ್ ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್. ಎ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್ ವುಡ್ ಇಂಪ್ಲೈ ದಟ್ ದಿ ಔಟ್ಪುಟ್ ಕರೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಲೋಡ್ ರೆಸಿಸ್ಟೆನ್ಸ್, which is not the case in real world scenarios. Furthermore, this configuration would not account for the leakage current or the voltage variation seen in practical current sources. Next, option B, a resistance in parallel with an ideal voltage source ಅಂತ ಹೇಳಿದ್ದಾರೆ. ರೆಸಿಸ್ಟೆನ್ಸ್ ಇರುತ್ತಲ್ಲ, ಅದು ಐಡಿಯಲ್ ವೋಲ್ಟೇಜ್ ಸೋರ್ಸಿಗೆ ಪ್ಯಾರಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಇನ್ಕರೆಕ್ಟ್. This configuration represents a practical voltage source, not a current source. ಅಲ್ಲಿ ಕೇಳಿರೋದು ಕ್ವಶನ್ಸ್ ಕರೆಂಟ್ ಸೋರ್ಸ್ ಬಗ್ಗೆ, ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ನ ಅವ್ರು ಕೇಳ್ತಾ ಇರೋದು. ಗೊತ್ತಾಯ್ತಲ್ಲ? ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಅವ್ರು ಕೇಳಿಲ್ಲ. ಇನ್ ಎ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್, ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಸಿಮ್ಯುಲೇಟ್ ದಿ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ದಿ ನಾನ್ ಐಡಿಯಲ್ ಬಿಹೇವಿಯರ್ ಆಫ್ ದಿ ಸೋರ್ಸ್. This is fundamentally different from the representation of a practical current source. Conclusion:
Understanding the distinction between ideal and practical sources is crucial for accurate circuit analysis. A practical current source is best represented by a resistance in parallel with an ideal current source. This representation captures the real world behavior of the source, including its depending on the load resistance and internal leakage. The other options provided either represent practical voltage sources or do not align with the characteristics of a current source, making them unsuitable for this scenario. ಬೇರೆ ಆಪ್ಷನ್ಸ್ ಎಲ್ಲ ಅದು ವೋಲ್ಟೇಜ್ ಸೋರ್ಸಿಗೆ ಬೆಟರ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ವೋಲ್ಟೇಜ್ ಸೋರ್ಸ್ ಅಂತ ಹೇಳಿದ್ರೆ ಇದು ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ಇದಕ್ಕೆ ಇನ್ ಸೀರೀಸ್ ಆಗಿ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಫಾರ್ ವೋಲ್ಟೇಜ್ ಸೋರ್ಸ್. ವೋಲ್ಟೇಜ್ ಸೋರ್ಸು ಯಾವಾಗಲೂ ಅಷ್ಟೇ ಐಡಿಯಲ್ ವೋಲ್ಟೇಜ್ ಸೋರ್ಸಿಗೆ ಇಲ್ಲಿ ಪ್ರಾಕ್ಟಿಕಲ್ ರೆಸಿಸ್ಟೆನ್ಸ್ ಇದೆಯಲ್ಲ, ಇದು ಸೀರೀಸಾಗಿ ಕನೆಕ್ಟ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಸಿಮಿಲರ್ಲಿ ಐಡಿಯಲ್ ಕರೆಂಟ್ ಸೋರ್ಸ್ ಇಲ್ಲಿದೆ. ಸೊ ಪ್ರಾಕ್ಟಿಕಲಿ ಕರೆಂಟ್ ಸೋರ್ಸನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಅಕ್ರಾಸ್ ಅಥವಾ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದಿ ಐಡಿಯಲ್ ಕರೆಂಟ್ ಸೋರ್ಸ್. ದಿಸ್ ಇಸ್ ಫಾರ್ ಕರೆಂಟ್ ಸೋರ್ಸ್. ಸೊ ಪ್ರಾಕ್ಟಿಕಲಿ ಏನಾಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆಯಲ್ಲ ಅದು ವೋಲ್ಟೇಜ್ ಸೋರ್ಸಿಗೆ ಸೀರೀಸಾಗಿ ಕನೆಕ್ಟ್ ಆಗಿರುತ್ತೆ. ಓಕೆ, ಪ್ರಾಕ್ಟಿಕಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕಂದ್ರೆ ವೋಲ್ಟೇಜ್ ಸೋರ್ಸಲ್ಲಿ resistance is connected in series with the voltage source. In practically, so practical current source is represented as this resistance. A resistance is parallel with the current source, ideal current source. Okay, like option B is the correct answer. Okay, thank you so much.